ಮಿತ್ರರಿಗೆ ನನ್ನ ನಮಸ್ಕಾರಗಳು. ಫಸ್ಟ್ ನಿಮ್ಮೆಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇದು ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಇಲ್ಲಿ ಯಾರ್ಯಾರು ಹಾಜರಾಗಿದ್ರೆ ಅವರೆಲ್ಲರೂ ನನ್ನ ನೆನಪಿನ ಬುತ್ತಿ ಒಳಗಡೆ ಹಂಗೆ ಇರ್ತೀರ. ಹಾಗಾಗಿ ನಿಮ್ಮೆಲ್ಲರನ್ನು ನಾನು ಧನ್ಯವಾದ ಹೇಳುತ್ತಾ ಮತ್ತೆ ನಿಮ್ಮನ್ನು ಪದೇ ಪದೇ ನಾನು ಸ್ಮರಿಸ್ಕೊಳ್ತಾ ಇಲ್ಲಿ ಬಂದಿರುವ ಎಲ್ಲ ಅತಿಥಿಗಳಿಗೂ ಕೂಡ ನಾನು ಮೊದಲು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಮ್ಮನ್ನು ಸಪೋರ್ಟ್ ಮಾಡಿಕೊಂಡು ಹಿರಿಯ ರಾಜಕಾರಣಿಯಾದ ಎಚ್.ಎಂ. ರೇವಣ್ಣನವರು ಬಂದಿದ್ದು ನನಗೆ ಭಾಳ ಸಂತೋಷ ಆಯಿತು. ಅವರಿಗೆ ನಾನು ಹೋಗಿ ಕೇವಲ ಒಂದೇ ಒಂದು ಸರಿ ಸರ್ ಪ್ಲೀಸ್ ದಯವಿಟ್ಟು ಬನ್ನಿ ಅಂತ ಅಂದ ತಕ್ಷಣ ಬರ್ತೀನಪ್ಪ ನೀನು ಹೋಗು, ಏನು ಯೋಚನೆ ಮಾಡೋ, ಹೋಗಿ ಹೆಸರು ಒರೆಸ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಇವತ್ತು ನಾನು ಅನಿರೀಕ್ಷಿತವಾಗಿ ಬರ್ತಾರೋ ಇಲ್ಲನೋ ಬೈದಲ್ಲಿದ್ದೆ. ಅವ್ರು ಬಂದಿದ್ದು ನನಗೆ ಭಾಳ ಖುಷಿಯಾಗಿದೆ. ನನ್ನ ಸಿನಿಮಾದ ಮೊದಲನೇ ಸಕ್ಸಸ್ ಅವರೇ ತಂದು ಕೊಟ್ಟಷ್ಟು ಖುಷಿ ಆಗ್ತಿದೆ ನನಗೆ. ಹಾಗಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಈ ಚಿತ್ರದ ಕಥಾ ಅಂದರ ಬಂದ್ಬಿಟ್ಟು ಆಲ್ರೆಡಿ ನಮ್ಮ ನಿರೂಪಕರು ಅದ್ರ ಬಗ್ಗೆ ಹೇಳಿದ್ದಾರೆ. ಬಟ್ ಇಲ್ಲಿ ಈಗ ನಮ್ಮ ಚಿತ್ರದ ನಾಯಕರಾಗಿ ಅಂದ್ರೆ ಶಿವ ಬಸವ ಮತ್ತು ಬಲ್ಲವನಾಗಿ 2 ಶೇಡ್ ಇರುತ್ತೆ. ಆ 2 ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದಂಥವರು ನಮ್ಮ ನಾಯಕ ರಾಜ್ ಪ್ರವೀಣ್ ಅವರು. ಅವರೊಂದಿಗೆ ಭವಾನಿ ಪುರೋಹಿತ್ ರಂಗಭೂಮಿ ಕಲಾವಿದೆ, ಅತ್ಯುತ್ತಮ ನಾಟಕಗಳನ್ನ ಪ್ಲೇ ಮಾಡ್ಕೊಂಡು ಬಂದಿರೋಂಥವ್ರು. ನಾನು ಕೂಡ ಅವ್ರ ನಾಟಕಗಳನ್ನು ನೋಡಿ ಪ್ರೇರಣೆಗೊಂಡು ಅವರನ್ನು ನಾನು ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆ ಪಾತ್ರನೂ ತುಂಬ ಚೆನ್ನಾಗಿ ಒಬ್ಬ ಕುರುಬರ ಹುಡುಗಿಯಾಗಿ ಮತ್ತೆ ಬ್ರಾಹ್ಮಣರ ಸತಿಯಾಗಿ ಹೇಗೆ ಇರಬೇಕು ಅನ್ನೋದನ್ನ ನಾನು ಅವ್ರಿಗೆ ಅಚ್ಚುಕಟ್ಟಾಗಿ ಹೇಳಿದ್ದೆ. ಅದ ರೀತಿ ಪ್ಲೇ ಮಾಡಿದ್ದಾಳೆ. ಕುರುಬ ಯುವತಿಯಾಗಿ ಪ್ಲಸ್ ಬ್ರಾಹ್ಮಣ ಕುಟುಂಬದ ಒಂದು ಸತಿಯಾಗಿ ಪಾತ್ರ ನಿರ್ವಹಿಸಿದ್ದಾಳೆ ಭವಾನಿ ಪುರೋಹಿತ್. ಅವರು ನಮ್ಮ ಚಿತ್ರದ ನಾಯಕಿ. ಮತ್ತು ತದನಂತರ ನಮ್ಮ ಚಿತ್ರದ ಎಲ್ಲ ಎಡಿಟಿಂಗ್ ಕೆಲಸವನ್ನು ಅರವಿಂದ್ ರಾಜ್ ಅವರು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಮೂರು ಸಾಂಗ್ಸ್ ಇದೆ ನಮ್ಮಲ್ಲಿ. ಒಂದು ಶಿವ ಸಾಂಗ್ ಇದೆ, ಮತ್ತು ಇನ್ನೊಂದು ಈಗ ನೀವೇನು ನೋಡಿದ್ರಲ್ಲ ಮೆಲೋಡಿ, ಅದು ಒಂದಿದೆ. ಅದರಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೆ ನಾನು, ಶಾಂತನು ಮತ್ತು ಸತ್ಯವತಿ ಕಥೆ ಹೇಳೋಕ್ಕೆ. ಇನ್ನು ಮುಂದೆ ಆ ಥರದ ಪ್ರಯತ್ನ ಜಾಸ್ತಿ ಮಾಡಬೇಕು. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ. ಅದರಲ್ಲಿ ಅಲ್ಪ ಸ್ವಲ್ಪ ತಪ್ಪುಗಳಿದ್ರೆ ದಯವಿಟ್ಟು ತಿಳಿದವರಾದವರು ಮಾಧ್ಯಮ ಮಿತ್ರರು ಮತ್ತು ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ತಪ್ಪಿದ್ರೆ ತಿದ್ದಿ ಅಂತ. ಆ 3 ಸಾಂಗ್ಗಳನ್ನು ನಮ್ಮ ಸುಚಿನ್ ಶರ್ಮಾ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರು ಮತ್ತು ನಮ್ಮ ಸಿನಿಮಾದ 3 ಸಾಂಗ್ಗಳನ್ನು ಮಾಡಿದ್ದವ್ರೆ. ತತ್ವ ಸಾಂಗು, ಶಿವ ಸಾಂಗು ಮತ್ತು ಮೆಲೋಡಿ ಸಾಂಗನ್ನು. ತದನಂತರ ಸಹ ಕಲಾವಿದರಾಗಿ ನಮ್ಮ ರಾಘವ್ ಗೌಡಪ್ಪ ಅಂತೇಳಿ ಹೀರೋ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ. ನರಸಿಂಹಮೂರ್ತಿ ಅಂತೇಳಿ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಗುರುವಿನ ಅಂದರೆ ತತ್ವ ಬೋಧನೆ ಮತ್ತು ಕೆಲವೊಂದಿಷ್ಟು ವೈಶಿಷ್ಟ್ಯತೆಯಾದ ಕೆಲವೊಂದು ಸಂಭಾಷಣೆಗಳನ್ನು ಮತ್ತೆ ಜನರಿಗೆ ಮುಟ್ಟಿಸೋ ಥರ ಪ್ರಯತ್ನ ಮಾಡಿದ್ದೀನಿ. ಆ ಪ್ರಯತ್ನಕ್ಕೆ ಸ್ವಲ್ಪ ನನಗೆ ಬೆನ್ನೆಲುಬಾಗಿ ನಿಂತಹ ಹರ್ಷವರ್ಧನ್ ಅವರು ಕೂಡ ರಂಗಭೂಮಿ ಕಲಾವಿದರು. ಅವರು ಕೂಡ ಚೆನ್ನಾಗಿ ನನಗೆ ಪಾತ್ರ ನಿರ್ವಹಿಸಿಕೊಟ್ಟಿದ್ದಾರೆ. ತದನಂತರ ಸೂರಿ ಮಾಸ್ಟರ್ ನನ್ನ 3 ಸಾಂಗ್ಗಳನ್ನು ಅವರೇ ಕೊರಿಯೋಗ್ರಫಿ ಮಾಡಿರೋದು. ಅವರು ಸೂರಿ ಮಾಸ್ಟರ್ ಅಂತೇಳಿ ನಮ್ಮ ಸಿನಿಮಾದ ಕೊರಿಯೋಗ್ರಾಫರ್. ತದನಂತರ ಮಾರೇಶ್ ಅಂತೇಳಿ ಹೀರೋನ ಜೊತೆಗಿನ ಪಾತ್ರವನ್ನು ಅವರು ಕೂಡ ನಿಭಾಯಿಸಿದ್ದಾರೆ. ಈ ಥರ ಎಲ್ಲರೂ ಇದ್ದಾರೆ. ಮತ್ತು ಇವರು ನಮ್ಮ ನಿರ್ಮಾಪಕರು, ಇವರೇ ನನಗೆ ಸಿನಿಮಾಗೆ ದುಡ್ಡು ಹೂಡಿದವರು. ಈರಣ್ಣ ಸುಭಾಷ್ ಬಡಿಗೇರ್ ಹೆಸರು ನೋಡ್ಬಿಟ್ಟು ಅವರೇ ಬಂದು ಸರ್ ಪ್ರೊಡ್ಯೂಸರ್ ಸರ್ ನಾನು ಯಾರೋ ದೊಡ್ಡವರು ಅನ್ಕೊಂಡ್ಬಿಟ್ಟಿದ್ದೆ. ಮತ್ತು ಇಷ್ಟೆಲ್ಲ ಶ್ರೀಮಂತಿಕೆ ಇದ್ದಾಗ ನಿಮ್ ತೂಕ ನಿಜವಾಗ್ಲೂ ಅರ್ಥ ಆಯ್ತು ಸರ್. ಗ್ರೇಟ್ ಆಫ್ ಯು ಸರ್. ಇಲ್ಲೇ ನನಗೆ CC ಆಗಿದ್ದು ಅಂದರೆ ಸೆನ್ಸರ್ ಸರ್ಟಿಫಿಕೇಟ್ ಇಲ್ಲೇ ಆಗಿತ್ತು. ನಾವಿಬ್ಬರು ಒಳಗಡೆ ಬಂದಾಗ ಯಶವಂತ್ ಶೆಣೆ ಅಂತೇಳಿ ನಮಗೆ ಸೆನ್ಸರ್ ಸರ್ಟಿಫಿಕೇಟ್ ಮಾಡಿದ್ದು. ಸರ್ ಹೇಳ್ದಂಗೆ ಅವ್ರೆ ನೀವೇನ್ರೋ ಯಾರೋ ಒಂದು 45-50 ಏಜ್ನವ್ರು ಬರ್ತಾರೆ ಅಂದ್ಕೊಂಡ್ರಿ, ಇಬ್ಬರು ಟುಣು ಅಂದ್ಕೊಂಡು ಬಂದ್ಬಿಟ್ರಲ್ವ, ಏನು ಅದು ನೋಡಿದ್ರೆ ಆ ರೀತಿ ಬರ್ದಿದ್ದೀರಾ, ಏನೋ ಈ ಕಮರ್ಷಿಯಲ್ ಮಚ್ಚು ಲಾಂಗು ಅಂದ್ಕೊಂಡು ಬರೋವಂಥ ಮಧ್ಯದಲ್ಲಿ ಈ ಥರದ್ದು ಒಂದು ಸಿನಿಮಾ ಮಾಡಿದ್ರಲ್ರು ಅಂತ ಹೇಳಿದ್ರು. ಬಟ್ ನಾನು ಕ್ರಿಟಿಕ್ಸ್ ಮಾಡೋಕ್ಕೆ ನಿಂತಿಲ್ಲ, ನಾನು ಸೆನ್ಸರ್ ಮಾಡೋಕ್ಕೆ ನಿಂತಿರೋದ್ರಿಂದ ನಾನು ನೋಡಿರೋ 25 ಸಿನಿಮಾಗಳಲ್ಲಿ ನಿಂದೊಂದು ಸಿನಿಮಾ ತುಂಬ ವಿಭಿನ್ನವಾಗಿತ್ತು ಅಂತ ಅವರು ಫಸ್ಟ್ ನನಗೆ ಅಪ್ರಿಷಿಯೇಟ್ ಇದೇ ಜಾಗದಲ್ಲಿ ಕೊಟ್ಟಿದ್ರು. ಆ ಜಾಗದಲ್ಲಿ ನಮ್ಮ ಪತ್ರಿಕಾ ಮಿತ್ರರು ಕೂತಿರೋದ್ರಿಂದ ನನಗೆ ಅದು ಇನ್ನೂ ಇಮ್ಮಡಿಗೊಳಿಸಿದೆ. ಹಾಗಾಗಿ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇಷ್ಟು ನನ್ನ ಸಮಗ್ರ ಪರಿಚಯ. ಮತ್ತು ನಮ್ಮ ಚಿಕ್ಕಣ್ಣ ಸರ್ ನಮ್ಮ ಚಿತ್ರದ ಆಡಿಯೋನ ಅವರೇ ತಗೊಂಡಿರೋದು. ಒಂದೊಳ್ಳೆ ಮತ್ತು ಕೊಟ್ಟು ಇಲ್ಲಿ ನಿಮ್ಮೆಲ್ಲರನ್ನು ಸಂಪರ್ಕ ಮಾಡಿ ತಂದು ಕೂರ್ಸೋಕ್ಕೆ, ನಮ್ಮ ಹೊಸಬತೆಯನ್ನು ಅಳಬತೆ ಮಾಡೋಕ್ಕೆ ನಿಂತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಅವರೇ ಚಿಕ್ಕಣ್ಣ ಅವರು. ಸರಿ
ಸರ್ ನಾನು ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು 5th ಇದ್ದೆ ಸರ್, ನಾನು 5th ಅಥವಾ 6th ಕ್ಲಾಸಲ್ಲಿ. ನಮ್ಮ ಒಬ್ಬ ಹುಡುಗ ಇದ್ದ, ನಾನು ಹಳ್ಳಿಲಿರೋದು, ನಾನು ಕನಕಗಿರಿ ಜಿಲ್ಲೆ, ಇದು ಸಾರಿ ಕನಕಗಿರಿ ತಾಲೂಕು ಹತ್ರ ಒಂದು ಚಿಕ್ಕಮಾದಿನಾಳ್ ಅಂತೇಳಿ. ಅಲ್ಲಿ ನನ್ನೊಬ್ಬ ಫ್ರೆಂಡ್ ಇದ್ದ. ಆ ಫ್ರೆಂಡು ನನ್ನ ಜೊತೆಗೇನೆ ಓಡಾಡ್ಕೊಂಡಿದ್ದ. ಅವನು ನನ್ನ ಜೊತೆ ಸ್ಕೂಲಿಗೆ ಬರ್ತಾ ಇರಲಿಲ್ಲ. ಬಟ್ ಆ ಹುಡುಗ ಏನಾಗ್ಬಿಟ್ಟು ಒಂದಿನ ಡೆತ್ ಆಗೋದ ಸರ್. ಅವ್ನು ಡೆತ್ ಆಗೋದಾಗ ನಾನು ಡೈಲಿ ಅವ್ನು ಬರ್ತಾನೆ ಅಂತಾನೆ ವೇಟ್ ಮಾಡ್ತಿದ್ದೆ. ಅವ್ನು ಎಲ್ಲೋ ಹೋಗಿದ್ದಾನೆ, ಬರ್ತಾನೆ ಅಂತಾನೆ ವೇಟ್ ಮಾಡ್ತಾ ಇದ್ದೆ. ಅವನ ಹೆಸರು ಮುದಿಯಾ ಅಂತೇಳಿ. ಇನ್ನು ಅವನು ಚಿಕ್ಕವನು, ನಾನು ಚಿಕ್ಕವನು. ನಾನು ಸ್ಕೂಲ್ಗೆ ಹೋಗಿ ವಾಪಸ್ ಬಂದರೆ ನನ್ನ ರಿಸೀವ್ ಮಾಡ್ಕೊಳ್ತಿದ್ದು ಅವನೇ. ಆವಾಗ ಅವನನ್ನು ನಾನು ಪದೇ ನೋಡ್ತಾ ಇದ್ದಾಗ ಅವ್ನು ಎಲ್ಲೋದ ಅಂತಾನೆ ಅನಿಸ್ತಾ ಇತ್ತು. ಆವಾಗ ನನಗೆ ಒಂದು ಚೂರು ಗೀಳಿತ್ತು ಸರ್, ಸ್ವಲ್ಪ. ಅವಾಗ ತಾನೇ ಇನ್ನು ಅಂದರೆ ಕಾರ್ಟೂನ್ಸು ಕೇವಲ ಶನಿವಾರಕ್ಕೊಮ್ಮೆ ಬರ್ತಿತ್ತು, ಅದನ್ನೆಲ್ಲ ನೋಡ್ತಿದ್ದೆ. ಕೆಲವೊಂದು ಇನ್ಸ್ಪೈರೇಷನ್ ಯಾವ ಥರ ಅಂದರೆ, ಸಾವಿನ ನಂತರ ಎಲ್ಲೋ ಪಯಣ ಮಾಡ್ಬೋದಲ್ಲ, ಅಥವಾ ಅದಕ್ಕೇನೋ ಆತ್ಮ ಅಂತ ಕರೀತಾರೆ ಅಂತ ತದನಂತರ ನನಗೆ ಅಂದರೆ ಮೆಚುರಿಟಿ ಬಂದ ಮೇಲೆ ಅಥವಾ ಪುಸ್ತಕಗಳು ಓದಿದ ಮೇಲೆ ಗೊತ್ತಾಗಿದ್ದು. ಅದು ತದನಂತರ ಅವ್ರು ಎಲ್ಲಿ ಹೋಗಿರ್ಬೋದು, ಅವನು ಹೋಗಿರ್ಬೇಕಲ್ಲ, ಬಹುಶಃ ದೇಹ ಮಣ್ಣಾಗಿರ್ಬೇಕು. ಅವ್ರ ತಾಯಿ ಅಂತ ಇದ್ಲು, ಎದೆ ಬಡ್ಕೊಂಡು ಹೋದಾಗೆಲ್ಲ ಅಳ್ತಾ ಇದ್ಲು. ಅವಾಗ ಮಳೆ ಬರ್ತಿತ್ತು, ನೋಡಪ್ಪ ನೀರಲ್ಲಿ ಮಲಗಿಸ್ಬಿಟ್ಟಿದ್ದಾರೆ ಅವನ್ನ ಅಂತೇಳಿ, ಹಂಗೆಲ್ಲ ಅಳ್ತಾ ಇದ್ಲು. ಅವಾಗ ನಾನು ಅನ್ಕೊಂಡೆ ಏನಾಗಿರ್ಬೋದು, ಅವ್ನು ಎಲ್ಲಿ ಹೋಗಿರ್ಬೋದು ಅಂತ ಅನ್ಕೊಂತಿದ್ದೆ. ಅದ್ರ ಮೇಲೆ ಕತೆ ಹೇಳಿದ್ರೆ ಅವ್ನು ನಿಜವಾಗ್ಲೂ ಹೋದ್ರೆ ಎಲ್ಲಿ ಹೋಗಿರ್ಬೋದು ಅನ್ನೋದೊಂದು ಸಣ್ಣ ಥಾಟ್ ಬೆಳೀತು ಸರ್. ಆ ಥಾಟನ್ನು ಹಿಡ್ಕೊಂಡು ನಾನು ಕೆಲಸ ಮಾಡ್ತಾ ಬಂದಾಗ ಅದಕ್ಕೆ ತಕ್ಕ ಕೆಲವೊಂದಿಷ್ಟು ಅಂಶಗಳನ್ನ ನಾನು ಸೈನ್ಸು ಪ್ಲಸ್ ವೇದ ಉಪನಿಷತ್ತು ಪ್ಲಸ್ ಇನ್ನೊಂದಿಷ್ಟು ಬುಕ್ಗಳು ರೆಫರ್ ಮಾಡಿಕೊಂಡು ಆ ಕಥೆನ ರೆಡಿ ಮಾಡಿಕೊಂಡೆ ಸರ್. ಸರ್, ಈಗ ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳಲ್ಲಿ ಈಗ ಸಾವಿನ ಬಗ್ಗೆ ಅಂದರೆ ಸಣ್ಣ ಪುಟ್ಟ ಅಂಶಗಳನ್ನ ಎತ್ಕೊಂಡಿದ್ದೀನಿ ಸರ್. ಅಂದರೆ ಈಗ ಅದರೊಳಗೆ ಒಳಗಡೆ ಇರತಕ್ಕಂತಹ ಕೆಲವೊಂದಿಷ್ಟು ಮಂತ್ರಗಳನ್ನ ರೆಫರ್ ಮಾಡಿಕೊಂಡು ಇದನ್ನ ಮಾಡಿಕೊಂಡು ಕೆಲವೊಂದು ವಿಚಾರಗಳು ಸಾವಿನ ನಂತರ ಈ ರೀತಿ ಅಂಶಗಳನ್ನ ಅವ್ರು ಹೇಳ್ತಾರೆ. ಈಗ ಗರುಡ ಪುರಾಣದಲ್ಲಿ ಒಂದಿಷ್ಟಿದೆ, ಇನ್ನೊಂದಿಷ್ಟು ಪುರಾಣಗಳಲ್ಲಿ ಒಂದಿಷ್ಟಿದೆ. ಅದು ಯಾವ ಥರ ಹೇಳಿಕೊಟ್ಟಿದ್ರೆ ಅಂದರೆ ಇಂಡೈರೆಕ್ಟ್ಲಿ ಅವಾಗಿನ್ನೂ ನಾವು ಅಂದರೆ ನಾ ಅನ್ಕೊಂಡಿದ್ದೀನಿ, ಅವಾಗಿನ್ನೂ ನಮಗೆ ಎಜುಕೇಶನ್ ಜಾಸ್ತಿ ಇಲ್ಲದೆ ಇರೋ ಕಾರಣ ಅವ್ರೇನಿಲ್ಲ ಕಥಾ ಮೂಲಕವಾಗಿ ಅದನ್ನ ನಮ್ಗೆ ಹೆಂಗೆ ಉಣಬಡಿಸ್ಬೋದು ಅಂತ ಹೇಳ್ಬಿಟ್ಟು ಆ ರೀತಿ ಹೇಳಿದ್ರಲ್ಲ, ಅದನ್ನ ನಾನು ಇನ್ನೂ ತರ್ಜುಮೆಗೊಳಿಸಿ ಅದನ್ನ ಇನ್ನೂ ಒಂಚೂರು ಜನರೇಟ್ ಮಾಡಿದ್ರೆ ಹೆಂಗ್ ಬರ್ಬೋದು ಅಂತ ಜರಡಿ ಹಿಡಿದಿದ್ದೀನಿ ಸರ್ ಅಷ್ಟೇ. ಖಂಡಿತ ಸರ್, ಖಂಡಿತ ಇಮ್ಯಾಜಿನೇಷನ್ ಆ್ಯಡ್ ಮಾಡಿದ್ದೀನಿ. ನಂದು ಕತೆ ಇಮ್ಯಾಜಿನೇಷನ್ ಇರ್ಬೋದು, ಕೆಲವೊಂದು ವಿಷಯ ವಸ್ತುಗಳು ಇಮ್ಯಾಜಿನೇಷನ್ ಅಲ್ಲ ಸರ್. ಕೇಳಿದ್ದೀನಿ, ಸಂಪೂರ್ಣವಾಗಿ ತಿಳ್ಕೊಳಕ್ಕಾಗಲ್ಲ ಸರ್. ಶಿಖರ ಪೂರ್ತಿ ನೋಡಿದ್ದೀನಿ ಅಷ್ಟೇನೆ, ಆದ್ರೆ ಅದನ್ನ ಹತ್ತಿ ಅನುಭವಿಸಿಲ್ಲ ಸರ್. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಇರುತ್ತೆ ಸರ್. ಉತ್ತರ ಕರ್ನಾಟಕ ಭಾಷೆಯಲ್ಲೇ ಇರುತ್ತೆ. ಸೈದ್ಧಾಂತಿಕ ಅಂಶಗಳನ್ನ ಅದನ್ನ UK ಅಂದ್ರೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ತರೋದು ಹೇಗೆ, ಅದನ್ನ ಹೇಗೆ ತರಬಹುದು ಅಂತಾನು ಇದು ಮಾಡಿದ್ದೀನಿ. ಗಂಡದಲ್ಲಿ ಕುಮಾರರಾಮನ ಕಾಲದಲ್ಲಿ ಅವಾಗ ಆ ಕಾಲದಲ್ಲಿ ಇತ್ತು ಸರ್ ಸ್ವಲ್ಪ. ಅಂದ್ರೆ ಸಾಂಸಾರಿಕ ಜೀವನದಲ್ಲಿ ಜ್ಞಾನಾರ್ಜನೆಗೋಸ್ಕರ ಹೋಗೋರು, ಇವಾಗ ದುಡ್ಡಿನ ಅರ್ಜನೆಗೋಸ್ಕರ ಹೋಗ್ತಾರಲ್ಲ, ಅದೇ ರೀತಿ ಜ್ಞಾನಾರ್ಜನೆಗೋಸ್ಕರ ಹೋಗೋರು. ಹಾಗಾಗಿ ಆ ಥರ ಒಂದು ಕಥೆನ ಅಂದ್ರೆ ಪಾತ್ರಗಳನ್ನ ಸೃಷ್ಟಿ ಮಾಡಿ ಅವನು ಸಾವಿನ ನಂತರ ಹೇಗೆ ಪಯಣ ಮಾಡ್ತಾನೆ ಅನ್ನೋದನ್ನ 12ನೇ ಶತಮಾನ ಅನ್ಕೊಂಡು. ರಾವುತ ಅನ್ನೋದು ಕೇವಲ ಶೀರ್ಷಿಕೆ ಸರ್. ಆತ್ಮ ರಾವುತನಾಗಿ ಕತೆಗೊಂದು ಅನ್ನೋದ್ರಿಂದ, ಹಾಗಾಗಿ ಆ ಕತೆಗೆ ನಾನು 12ನೇ ಶತಮಾನ ಹೆಂಗ್ ಕೊಡ್ತೀನಿ ಅಂದ್ರೆ ಅದರಲ್ಲೇನು ಇಲ್ಲ ಸರ್. ಈಗ ಹಳೆಯ ಪಾತ್ರಗಳನ್ನ ಅಂದ್ರೆ ಅವಾಗಿನ ಗುರುಗಳು ಏನಿದ್ರಲ್ಲ, ಅವಾಗ ಸುಮಾರು ಅಂದ್ರೆ ನಾನು ಕತೆನ ತುಂಬಾ ದೊಡ್ಡದಿದೆ ಸರ್ ಕತೆ. ಬಟ್ ನಾನು ಶಿವ ಬಸವ ಯಾವಾಗ ಅವನು ಸಾಂಸಾರಿಕ ಜೀವನಕ್ಕೆ ಲಗ್ಗೆ ಇಡ್ತಾನೋ ಅಲ್ಲಿಂದ ಅವನಿಗೆ ಜ್ಞಾನಾರ್ಜನೆಗೋಸ್ಕರ ಎಲ್ಲಿಂದ ಬರ್ತಾನೋ ಅಲ್ಲಿಂದ ಕತೆ ಶುರು ಮಾಡಿ ಅವನು ಗುರು ಆಗ್ತಾನೆ, ಶಿಷ್ಯನಿಂದ ಅವನು ಹೇಗೆ ಗುರು ಆಗ್ತಾನಲ್ಲ ಅಲ್ಲಿವರೆಗೂ ಮಾತ್ರ ಕತೆ ಎಣಿದಿದ್ದೀನಿ ಸರ್. ಪಾರ್ಟ್ ಮಾಡೋ ಯೋಚನೆ ಇಲ್ಲ ಸರ್. ಇದೊಂದು ಮಾಡೋಷ್ಟರಲ್ಲೇ ನಮ್ಮ ನಿರ್ಮಾಪಕ ಪಾಪ EMI ಕಂತು ಜಾಸ್ತಿ ಆಗಿದೆ ಸರ್. ಸರ್, ನಾನು ಪ್ರಥಮ ಬಾರಿಗೆ 5 Idiots ಅಲ್ಲಿ ರೀರೈಟಿಂಗ್ ಮಾಡಿದೆ. ಅದಾದ್ಮೇಲೆ ಕೆಲವೊಂದಿಷ್ಟು ಶ್ರೀನಿ ಅವ್ರ ಹತ್ರನೂ ಕೆಲಸ. ಸರ್, 5 Idiots ಅದರಲ್ಲಿ ರೀರೈಟಿಂಗ್ ವರ್ಕ್ ಮಾಡಿದೆ. ಅದಾದ್ಮೇಲೆ ಕೆಲವೊಂದಿಷ್ಟು ಸುಮಾರು ಜನರ ಹತ್ರ ನಾನು ಕೆಲಸ ಮಾಡಿದ್ದೀನಿ ಸರ್. ಎಷ್ಟೋ ನಾನು ಕೆಲಸ ಮಾಡಿದ್ರೆ ರಿಲೀಸ್ ಆಗದೆ ಇರೋವೇ ಜಾಸ್ತಿ ಇದಾವೆ. ಹಾಗೆ ಆ ಥರ, ಯಾಕಂದ್ರೆ ಕೆಲಸ ರಿಲೀಸ್ ಆಗಿಲ್ಲ ಅಂದ ತಕ್ಷಣ ನಾನು ಮಾಡಿರೋ ಕೆಲಸಗಳು ಮಾತ್ರ ಅದು ನಾವು ಕಲಿಯೋಕೆ ಏನು ಬೇಕೋ ಅದನ್ನು ಮಾಡಿದ್ದೀವಿ. ಇನ್ನೊಂದಿಷ್ಟು ಅಂದರೆ ಶ್ರೀನಿ ಅವ್ರ ಹತ್ರನೂ ಕೆಲಸ ಮಾಡಿದ್ದೀನಿ ಸರ್, ಶ್ರೀನಿವಾಸ ಕಲ್ಯಾಣ. ಆ ಥರನೂ ಒಂದಿಷ್ಟು ಕೆಲಸ ಮಾಡಿದ್ದೀನಿ. ಇನ್ನೊಂದಿಷ್ಟು ಇಲ್ಲಿ ನಮ್ಮ ಒಂದಿಷ್ಟು ನಿರ್ದೇಶಕ ಮಿತ್ರರು ಬಂದಿದ್ದಾರೆ, ಅವರೊಂದಿಗೆ ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ಕೆ ಶಂಕರ್ ಅಂತ ಹೇಳಿದ್ದಾರೆ ಸರ್, ಅವರು ಮುಕ್ತಿ ಮತ್ತೆ ಸಿನಿಮಾ ಮಾಡಿದ್ರು. ಅವರೊಂದಿಗೆ ನಾನು ಸಂಪೂರ್ಣವಾಗಿ ನಿರ್ದೇಶನ ಕಲ್ತಿದ್ದು ಅವ್ರ ಹತ್ರನೇ ಸರ್.
ಸರ್ ನವೆಂಬರ್ ಫಸ್ಟ್ ವೀಕಲ್ಲಿ ಅಂದ್ಕೊಂಡಿದ್ದೀವಿ. ಅದಕ್ಕೆ ತಕ್ಕ ತಯಾರಿನ ಕೂಡ ನನ್ನ ನಿರ್ಮಾಪಕರು ಮತ್ತು ನನ್ನ ತಂಡದೊಂದಿಗೆ ನಿಭಾಯಿಸ್ಕೊಂಡು ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲ್ಲ, ಖುಷಿ ವಿಚಾರ ಏನು ಅಂತ ಹೇಳಿದ್ರೆ ತಾವು ಯಾರ್ಯಾರ ಹತ್ರ ಕೆಲಸ ಮಾಡಿ ಸರ್ ಕೂತ್ಕೊಳ್ಳಿ ಸರ್. ಎಲ್ರಿಗೂ ನಮಸ್ಕಾರ ರೀ. ವೇದಿಕೆ ಮೇಲೆ ಹಾಸನಂತ ಪ್ರತಿಯೊಬ್ಬ ಪತ್ರಕರ್ತರಿಗೆ ಹಾಗೂ ಬಂಧು ಮಿತ್ರರಿಗೆ ಹಾಗೂ ನಮ್ಮ ಹಿರಿಯ ಮಾಜಿ ಸಚಿವರಾದ ರೇವಣ್ಣ ಸರ್ಗೆ ವಂದನೆಗಳು. ನಮ್ಮ ಡೈರೆಕ್ಟರ್ ಸಿದ್ದು ಸರ್ ವರ್ಕ್ ಮಾಡಿದ್ದು ನಾನು ತುಂಬ ನೋಡಿದ್ದೇನೆ. ಸ್ಕ್ರಿಪ್ಟ್ ರೈಟಿಂಗು ಪ್ಲಸ್ಸು ಹಾಗೆ ಸ್ಟೋರಿ ರೈಟಿಂಗ್ಸ್ ಎಲ್ಲ ನಾನು ತುಂಬ ನೋಡ್ಕೊತ ಬಂದಿದ್ದೀನಿ. ಆಗ ಒಂದು ದಿವಸ ಅವರು ನನ್ನ ಹತ್ರ ಬಂದು ಈ ಥರ ಒಂದು ಸ್ಟೋರಿ ಇದೆ ಮಾಡೋಣ ಅಂತಂದರೆ, ಓಕೆ ಸ್ಟೋರಿ ಹೇಳಿ ಅಂತ ಹೇಳಿದೆ. ಅವರು ಹೇಳಿದಾಗೆ ಯಾವ ಥರ ಹೇಳಿದೆ ಅಂತ, ಒಬ್ಬ ಮನುಷ್ಯ ಒಬ್ಬ ಸತ್ತ ಮೇಲೆ ಅವನ ಮುಂದೆ ಏನಾಗ್ತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಏನಾಗ್ತಾನೆ ಅಂತ ಹೇಳ್ಬಿಟ್ಟು ಆ ಥರ ಅವರು ಆ ಕಥೆನ ವಿವರಣೆಯಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳಿದಾಗೆ ತುಂಬ ಇಂಟ್ರೆಸ್ಟಿಂಗ್ ಆಯಿತು. ಹಾಗಾಗಿ ನಾನು ಒಪ್ಕೊಂಡೆ ಈ ಸಿನಿಮಾ ಮಾಡೋದಕ್ಕೆ. ಅದಕ್ಕಿಂತ ಮುಂಚೆನೆ ನಮ್ಮ ತಾತವ್ರಿಗೆ ಅಣ್ಣವರು ಸಿನಿಮಾ ಅವಾಗಿಂದ ನೋಡ್ಕೊಂಡ್ಬಂದೆ. ಪೌರಾಣಿಕ ಸಿನಿಮಾ ಅಂದ್ರೆ ತುಂಬ ಇಷ್ಟ ಅವರು ಯಾವಾಗ ಪ್ಲೇ ಮಾಡಿದ್ರೆ ನಾನು ಬೈತಾ ಇದ್ದೆ, ಏನೋ ಜಾವ್ದೆ ಅದು ನೋಡ್ತೀಯ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಅದು ನೋಡ್ತಾ ನನಗೆ ಪೌರಾಣಿಕ ಸಿನಿಮಾಗಳಂದ್ರೆ ತುಂಬ ಇಷ್ಟ. ಹಾಗಾಗಿ ಈ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡೋಕ್ಕೆ ಈಸಿ ಆಯಿತು. ಸರ್ ನಾನು ITI ಮಾಡ್ಕೊಂಡಿದ್ದೀನಿ. ಆದಮೇಲೆ ನಾನು IT ಇದರಲ್ಲಿ BMC ಸಾಫ್ಟ್ವೇರ್ ಕಂಪ್ನಿಲಿ ಒಂದು IT ಸರ್ವರ್ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್. ಸಿನಿಮಾ ಅಂತ ಬಂದರೆ ನನಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ಸಿನಿಮಾ ಅಂದರೆ ಜಾಸ್ತಿ ನೋಡ್ತಾ ಇದ್ದೆ. ಹಾಗೆ ತುಂಬ ಸಿನಿಮಾ ನೋಡ್ತಿದ್ದಾಗೆ ಅದು ಓಕೆ ನಾವು ಒಂದು ಅಂದರೆ ನಮ್ಮ ವಿಶ್ವಕರ್ಮ ಸಿನಿಮಾಸ್ ಬ್ಯಾನರಲ್ಲಿ ಯಾವುದು ಬಂದಿದ್ದಿಲ್ಲ. ಹಾಗಾಗಿ ಸಿನಿಮಾ ಮಾಡ್ಬೇಕಂತ ತುಂಬ ಆಸೆ ಇದೆ. ನಾನು ಸಿದ್ದು ಸರ್ ಜೊತೆ ತುಂಬ ಬೆರೀತಾ ಇದ್ದೆ. ಅಂದರೆ ಅಲ್ಲಿ ಎಲ್ಲ ವರ್ಕ್ ಮಾಡ್ತಾ ಇದ್ರು, ಅವಾಗ ಹೋಗಿ ಬರೋ ಮಾಡ್ತಾ ಇದ್ದೆ. ಹಾಗಾಗಿ ನಾನೇ ಒಂದು ಸಿನಿಮಾ ಮಾಡ್ಬಿಡೋಣ ಅಂತ ಅವ್ರಿಗೆ ಅಪ್ರೋಚ್ ಮಾಡಿದಾಗ ಅವ್ರ ಕತೆ ತಂದ್ಮೇಲೆ ನಾವು ಮಾಡಿದ್ದೆ ಸರ್. EMI ಜಾಸ್ತಿ ಆಗಿದೆ ಸರ್. ಎಸ್ ಸರ್. ಇಂಥ ಅದ್ಭುತವಾದ ಪ್ರಯತ್ನ ಕೈ ಹಾಕಿದ್ರೆ ಸರ್, ಎತ್ತರದ ಯಶಸ್ಸು ಸಿಗಲಿ, ನೀವು ಎತ್ತರಕ್ಕೆ ಬೆಳೆಯೋಂಗಾಗಲಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ತುಂಬ 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 ಧನ್ಯವಾದಗಳು. ನಿಮ್ಮ ಪಾತ್ರದ ಬಗ್ಗೆ ಏನೋ ಹೇಳೋದಾದ್ರೆ? ಅದೇ ಡೈರೆಕ್ಟರ್ ಸರ್ ಹೇಳ್ದಂಗೆ ಈ ಮೂವಿಯಲ್ಲಿ 2 ಶೇಡ್ ತೋರಿಸಿದ್ದಾರೆ. ಮೊದಲನೇ ಮೂವಿಯಲ್ಲೇನೆ ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಟು ಇಲ್ಲಮ್ಮ ನೀನು ಮಾಡ್ತೀಯಾ ಮಾಡು ಅಂತ ಹೇಳಿ ಮಾಡಿಸಿದ್ದಾರೆ. 2 ಶೇಡ್, ಎರಡನ್ನೂ ತುಂಬ ಎಕ್ಸ್ಟ್ರೀಮ್ ಬೇರೆ ಬೇರೆ ಶೇಡ್ಸು. ಅದೇ ಒಂದು ತುಂಬ ಸಾಫ್ಟ್ ಕ್ಯಾರೆಕ್ಟರು, ಒಂದು ಫುಲ್ ರಗಡ್ ಕ್ಯಾರೆಕ್ಟರು. ನನ್ನ ನೋಡಿ ನೀನು ಮಾಡ್ತೀಯಾ ಅಮ್ಮ ಅಂತ ಹೇಳಿ ಕರ್ಕೊಂಡ್ರಲ್ಲ, ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ಅದು ಬಿಟ್ಟರೆ ನನ್ನ ಹೀಗೆ ಒಂದು ನಾಟಕದಲ್ಲಿ ನೋಡಿಬಿಟ್ಟು ನಮ್ಮ ಸರ್ರು ಇನ್ಯಾರ ಹತ್ರನೋ ನನ್ನ ನಂಬರ್ ಈಸ್ಕೊಂಡು ಇಲ್ಲ ಈ ಹುಡುಗಿ ಬೇಕು ಅಂತ ಹೇಳಿ ನಾನು ಡೈರೆಕ್ಟ್ ಸರ್ನ ನೋಡಿದ್ದೆ ಸೆಟ್ಟಲ್ಲಿ. ಅದಕ್ಕೆ ಮುಂಚೆ ನೋಡೇ ಇಲ್ಲ. ಡೈರೆಕ್ಟ್ ಸೆಟ್ಟಿಗೆ ಕರ್ಕೊಂಡು ಬಂದು ಇಲ್ಲ ನೀವು ಕಾಸ್ಟ್ಯೂಮ್ ಹಾಕೊಂಡು ಬಂದ್ಬಿಡಿ, ನಾನು ನಿಮಗೆ ಸ್ಟೋರಿ ಹೇಳ್ತೀನಿ ಅಂತಲೇ ಹೇಳಿದ್ದು. ಅಷ್ಟು ನಂಬಿಕೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟಿದ್ದಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಏನೋ ಒಂದು ಒಳ್ಳೆ ಸಕ್ಸಸ್ ಕಾಣಲಿ, ಇಡೀ ಟೀಮ್ ಒಳ್ಳೆ ಸಕ್ಸಸ್ ಕಾಣಲಿ ಅಂತ ಪ್ರೇ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹೌದು ಸರ್, ಮೊದಲನೇ ಸರ್ ದೃಶ್ಯ ಕಾವ್ಯ ಅಂತ ಹೇಳಿ ಒಂದು ತಂಡ ಇದೆ, ನಂಜುಂಡೇಗೌಡರದ್ದು ತಂಡ. ಅಲ್ಲಿ ಮಾಡ್ತಾ ಇದ್ದೆ. ಹೌದು, ಬೆಂಗಳೂರಲ್ಲೇ. ಈಗ ಇನ್ನೊಂದು 2-3 ತಂಡದಲ್ಲಿ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಯಾವಾಗ ಥಿಯೇಟರ್ ಸ್ಟಾರ್ಟ್ ಮಾಡಿದ್ನೋ ಅವಾಗಿಂದ ಒಂದು ದೊಡ್ಡ ಆಸೆ ಇತ್ತು. ನಾನು ಮೈಥಾಲಜಿಕಲ್ ಆಗಿ ಏನಾದರೂ ಮಾಡಬೇಕು. ಈ ಸಾಮಾಜಿಕ ನಾಟಕಗಳೇ ಮಾಡ್ತಾ ಇರೋದ್ರಿಂದ ನಂಗೆ ಅದು ಒಂದಿತ್ತು. ನಾನು ಮೈಥಾಲಜಿಕಲ್ ಆಗಿ ಇವಾಗ ಏನು ನೀವು ಸಾಂಗ್ ನೋಡಿದ್ರಿ, ಅದು ನನ್ನ ಡ್ರೀಮ್. ನಾನು ಸ್ಕ್ರೀನ್ ಮೇಲೆ ಕಂಡೆ ಅಂದರೆ ನಾನು ಆ ಥರ ಕಾಣಬೇಕೊಮ್ಮೆ. ಈ ಮಹಾಭಾರತ ಇರ್ಬೋದು, ಈ ರಾಧಾಕೃಷ್ಣ ನೋಡ್ತಾ ಈ ಜಾನರಲ್ಲಿ ನಾನು ಮಾಡಬೇಕಲ್ವಾ ಅಂತ ಅನಿಸಿತ್ತು. ಫಸ್ಟ್ ಅಪಾರ್ಚುನಿಟಿನೇ ನಮ್ಮ ಸರ್ ಹಾಗೆ ಕೊಟ್ಟಿದ್ದು ನನಗೆ ಇನ್ನೂ ತುಂಬ ಖುಷಿಯಾಗಿದೆ. ಈ ರೋಲ್ ನನಗೆ ತುಂಬ ಆ್ಯಪ್ಟ್ ಅಂತಹ ರೋಲ್ ಎರಡೂ ಕೂಡ. ಆ್ಯಂಡ್ ತುಂಬ ತುಂಬ ಖುಷಿ ಇದೆ. ನಾನು ಅಂದ್ಕೊಂಡಂಗೆ ನಾನು ಸ್ಕ್ರೀನ್ ಮೇಲೆ ಕಾಣಿಸಿದ್ದೀನಿ ಅನ್ನೋದು ಇನ್ನು ದೊಡ್ಡ ಮಟ್ಟದ ಖುಷಿ ಇದೆ ನನಗೆ. ಥ್ಯಾಂಕ್ ಯು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಗಣ್ಯರಿಗೂ
ಮತ್ತು ನಮ್ಮ HM ರೇವಣ್ಣ ಸರ್ ಅವ್ರಿಗೂ ಎಲ್ಲರಿಗೂ ಧನ್ಯವಾದಗಳು. ಯಾಕಂದರೆ ಈ ಸಿನಿಮಾ ಅನ್ನೋದೇ ತುಂಬ ಕಷ್ಟ ಆಯಿತು ನಮಗೆ ಸ್ಟಾರ್ಟಿಂಗು. ಈ ಕ್ಯಾರೆಕ್ಟರ್ ಬಂದು ಟೋಟಲ್ 2 ಶೇಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಬಂದು ಶಿವಬಸವ ಅಂತ, ಇನ್ನೊಂದು ಬಂದು ಬಲ್ಲವ ಅಂತ. ಈ ಶಿವಬಸವ ಬಂದು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಬೆಳೆದಂಥ ಒಬ್ಬ ಹುಡುಗ. ಈ ಬಲ್ಲವ ಅನ್ನೋನು ಒಬ್ಬ ಈ ಫೈಟ್ ಟ್ರೈನಿಂಗ್ ಮಾಡುವಂಥ ಒಬ್ಬ ಮಾಸ್ಟರ್ ಇರ್ತಾರಲ್ಲ, ಅವರು ಮಗನಾಗಿ ಹುಡ್ತೀನಿ. ಈ ಕ್ಯಾರೆಕ್ಟ್ರು ಎರಡೂ ಟೋಟಲಿ ಡಿಫ್ರೆಂಟ್. ಅದಕ್ಕೂ ಸಂಬಂಧನೇ ಇಲ್ಲ. ನಂದು ಮತ್ತೆ ನಮ್ಮ ಡೈರೆಕ್ಟ್ರು ಇಬ್ಬರದ್ದು ಸಂಬಂಧ ಬಂದು 8 ವರ್ಷ. 8 ವರ್ಷದಿಂದ ನಾನು ಅವರು ಫ್ರೆಂಡ್ಸ್ ಆಗಿದ್ದೀವಿ. ನಮ್ಗೆ ಈ ಸಿನಿಮಾ ಮಾಡಬೇಕು ಅನ್ನೋ ಯಾವುದು ಥಾಟು ನಮ್ಗಿರ್ಲಿಲ್ಲ. ಸುಮ್ಮನೆ ಏನು ಮಾಡ್ತಿದ್ವಿ, ಹಿಂಗೆ ಕೂತ್ಕೊಂತಿದ್ವಿ, ಡೈಲಿ ಮಾತಾಡ್ತಿದ್ವಿ. ಅವರು ಕೆಲವೊಂದು ಹೇಳೋರು, ನಾನು ಕೆಲವೊಂದು ಹೇಳ್ತಿದ್ದೆ. ಇಬ್ರಿಗೂ ಹಂಗಂಗೆ ಜಗಳ ಆಗ್ತಿತ್ತು, ಹಂಗಂಗೆ ಮಾತಾಡ್ತಾ ಇದ್ವಿ, ವಾದ ವಿವಾದಗಳಾಗ್ತಿತ್ತು. ಒಂದು ದಿವಸ ಏನಾಯಿತು, ಒಂದು ಥಾಟ್ ಓಪನ್ ಆಯಿತು, ಒಂದು ಸಿನಿಮಾ ಮಾಡೋಣ ನಾವು, ಒಂದು ಈ ಥರದ್ದೊಂದು ಪ್ಯಾಟರ್ನ್ ಆಫ್ ಸಿನಿಮಾ ಮಾಡೋಣ ಅಂತ. ಏನು ಮಾಡಿದ್ರು ಡೈರೆಕ್ಟ್ರು, ಸರಿ ಆಯಿತು ಅಂದ್ಬಿಟ್ಟು. ಅವ್ರು ಸುಮ್ಮನೆ ಇದ್ದಾರೆ, ಬಟ್ ಅವರು ಬೆರಳು ಕೊಟ್ಟರೆ ಅಸ್ತಾನೆ ನುಂಗ್ಬಿಡ್ತಾರೆ ಅವರು, ಅಷ್ಟು ಟ್ಯಾಲೆಂಟೆಡ್ ಪರ್ಸನ್. ಒಂದು ದಿವಸ ಏನಾಯಿತು, ಜಸ್ಟ್ ಒಂದೇ ಒಂದು ಲೈನ್ ಹಿಂಗೆ ಬಂತು ಅಷ್ಟೇ. ಇಬ್ಬರು ಸೇರ್ಕೊಂಡು ಡಿಸ್ಕಷನ್ ಮಾಡಿದಾಗ ಒಂದು ಲೈನ್ ಬಂತು. ಆ ಲೈನ್ ಏನಾಯಿತು ಅಂದರೆ 15 ದಿವಸದಲ್ಲಿ ಪೂರ್ತಿ ಸ್ಕ್ರಿಪ್ಟೇ ಬರ್ಕೊಂಬಂದ್ಬಿಟ್ರು. ಕಂಪ್ಲೀಟ್ A to Z ಸ್ಕ್ರಿಪ್ಟೇ ಬರ್ಕೊಂಬಂದ್ಬಿಟ್ರು ರಾವುತ ಅಂತ. ನಾನು ಅದನ್ನು ಕೇಳಿದ ತಕ್ಷಣ ನನಗೆ ಒಂದು ಸೆಕೆಂಡ್ ಮೈಯೇ ಜುಮ್ ಅಂದ್ಬಿಡ್ತು. ಅಪ್ಪ, ಏನು ಈ ಥರ ಒಂದು ಸ್ಕ್ರಿಪ್ಟ್ ಮಾಡಿದ್ದೀರಾ ನೀವು, ಇದು ನನ್ನ ಕೈಲಿ ಆಗುತ್ತಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬಂತು. ನಿಜವಾಗ್ಲೂ ನನಗೆ ನಂಬಿಕೆ ಇರಲಿಲ್ಲ ಈ ಸಿನಿಮಾ ಆ್ಯಕ್ಟ್ ಮಾಡ್ತೀನಿ, ಈ ಥರದ್ದು ಒಂದು ಕತೆ ಅಲ್ಲ. ಫಸ್ಟ್ನೇ ಇದು ಬಂದು ನನ್ನ 3ನೇ ಸಿನಿಮಾ. ಆದರೆ ಈ 3ನೇ ಸಿನಿಮಾ ಆದ್ರೂ ಈ ಸಿನಿಮಾದಲ್ಲಿ ಹೇಗೆ ಮೂರು ಶೇಡು, ಈಗ ಶಾಂತನು ಸತ್ಯವತಿ, ಬಲ್ಲವ, ಶಿವಬಸವ, ಈ ಥರ ಮೂರು ಶೇಡ್ ಹೇಗೆ ಮಾಡೋಕ್ಕೆ ಸಾಧ್ಯ ನನ್ನ ಕೈಲಿ, ಮೊದಲನೇ ಸಿನಿಮಾ ಆದ್ರೂ ಅಂತ ನನಗೆ ಆ ಒಂದು ಡೌಟ್ ಇತ್ತು. ಇಲ್ಲ, ನೀನು ಮಾಡೇ ಮಾಡ್ತೀಯಾ, ನಿನ್ನ ಬಗ್ಗೆ ನಿನ್ಗೆ ಎಷ್ಟು ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ನಂಬಿಕೆ ಇದೆ, ನೀ 100% ಮಾಡೇ ಮಾಡ್ತೀಯಾ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಡೈಲಾಗ್ ಬರ್ಕೊಂಬಂದ್ರು. ನಾನು ನಾರ್ಮಲ್ ಕನ್ನಡ ಭಾಷೆಯಲ್ಲಿ ಇರುತ್ತೆ ಅಂತ ಅಂದ್ಕೊಂಡೆ. ಒಂದು ಸರಿ ಡೈಲಾಗು ಸ್ಕ್ರಿಪ್ಟ್ ಎಲ್ಲ ನೋಡಿದ್ಮೇಲೆ ಉತ್ತರ ಕನ್ನಡ ಭಾಷೆ 50% ಅಲ್ಲ 80% ಡೌನೇ ಆಗೋಯ್ತು ನನಗೆ. ಏನು ಮಾಡೋದು ಇವಾಗ, ಈ ಥರದ್ದು ಉತ್ತರ ಕರ್ನಾಟಕ ಭಾಷೆ ಜೀವನದಲ್ಲಿ ಯಾವತ್ತೂ ಮಾತಾಡೇ ಇಲ್ಲ ನಾನು, ಈ ಥರ ಭಾಷೆ ಏನು ಮಾಡೋದು ಅಂತ ಅಂದ್ಕೊಂಡಾಗ, ಇಲ್ಲ ನೀನು ಪ್ರಾಕ್ಟೀಸ್ ಮಾಡು, ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್, ನೀನು ಪ್ರಾಕ್ಟೀಸ್ ಮಾಡಿದ್ರೆ ನಿಂಗೆ 100% ಬರುತ್ತೆ ಅಂತ. ಆಮೇಲೆ ಸರಿ ಆಯಿತು ಅಂದುಬಿಟ್ಟು ಎಲ್ಲ ರಿಹರ್ಸಲ್ಸ್ ಎಲ್ಲ ಕೊಟ್ಟರು, ಎಲ್ಲ ನೀನು ಓಕೆ ಅಂತಂದರು. ಅಲ್ಲಿ ಬಂದು ಕ್ಯಾಮ್ರಾ ಮುಂದೆ ನಿಂತ ಮೇಲೆ ನನಗೆ ಗೊತ್ತಿಲ್ಲ ನಾನು ಅದು ಹೆಂಗೆ ಆ್ಯಕ್ಟಿಂಗ್ ಮಾಡಿದ್ವು, ಅದು ಹೆಂಗೆ ಈ ಪಾತ್ರ, ಅದು ಹೆಂಗೆ ನನ್ನ ಒಳಗೆ ಬಂತು ನನಗೆ ಗೊತ್ತಿಲ್ಲ. ಕಂಪ್ಲೀಟ್ A to Z ನಮ್ಮ ಡೈರೆಕ್ಟ್ರು ನನಗೆ ಈ ಒಂದು ಸಿನಿಮಾಗೆ ಕಂಪ್ಲೀಟ್ 100% ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ ಭಾಳ ನಂಬಿಕೆ ಇಟ್ಟರು, ನನ್ನ ಮೇಲೆ ಭಾಳ ನಂಬಿಕೆ ಇಟ್ಟರು. ಫಸ್ಟ್ ಟೈಮು ನಮ್ಮ ಡೈರೆಕ್ಟ್ರು ಕರ್ಕೊಂಡೋಗಿ ತೋರಿಸಿದಾಗ ಅವ್ರು ಯಾವುದೇ ರೀತಿ ಫಸ್ಟು ಡೈರೆಕ್ಟ್ರು ಕರ್ಕೊಂಡೋಗಿ ತೋರಿಸಿದಾಗ ಅವ್ರು ಯಾವುದೇ ರೀತಿ ಏನೂ ಅವರು ಅಬ್ಜೆಕ್ಷನ್ಸು ಮಾಡಿಲ್ಲ, ಏನೂ ಮಾಡಿಲ್ಲ. ಹಾಗೆ ನಮ್ಮ ಪ್ರೊಡ್ಯೂಸರ್ಗೆ ಕರ್ಕೊಂಡೋಗಿ ನನ್ನನ್ನು ತೋರಿಸಿದಾಗ ಅವ್ರಿಗೆ ಕಂಪ್ಲೀಟ್ ಕತೆ ಮೇಲೆ ಅವ್ರಿಗೆ ಹೋಗ್ಬಿತ್ತು. ಈ ಹೀರೋ ಅದು ಇದು ಇದೆಲ್ಲ ಯಾರು ಆರ್ಟಿಸ್ಟ್ ಇದೆಲ್ಲ ಏನೂ ತಲೆ ಕೆಡಿಸ್ಕೊಂಡಿರಲಿಲ್ಲ ಅವರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಸಿನಿಮಾನ ಟೇಕಪ್ ಮಾಡಿದ್ವಿ. ಟೇಕಪ್ ಮಾಡ್ತಾ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀವಿ. ಯಾಕಂದರೆ ಉತ್ತರ ಕನ್ನಡ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಆ ಬಿಸಿಲು ಮತ್ತೆ 500 ವರ್ಷದಿಂದ ಯಾರು ಚಪ್ಪಲಿ ಕೂಡ ಹಾಕ್ತಾ ಇರಲಿಲ್ಲ. ಆ ಬೆಟ್ಟದ ಮೇಲೆ ನಾವು ಚಪ್ಪಲಿ ಇಲ್ದೇ ನಿಂತ್ಕೊತಾ ಇದ್ವಿ. ಎಲ್ಲ ಕಾಲೆಲ್ಲ ಸುಡ್ತಿತ್ತು, ಎಲ್ಲ ಸಿಕ್ಕಾಪಟ್ಟೆ ಅದೆಲ್ಲ ಅನುಭವಿಸಿದ್ದೀವಿ. ಎಷ್ಟೋ ಸರಿ ಕಾಡು ಒಳಗೆ ಶೂಟ್ ಮಾಡ್ತಾ ಇದ್ವಿ, ಊಟ ಕೂಡ ಬರ್ತಾ ಇರಲಿಲ್ಲ, ಮೀನ್ಸ್ ತರದ್ ಲೇಟ್ ಆಗ್ತಿತ್ತು ಕೆಲವು ಸರಿ. ಆವಾಗ ಹಸ್ಕೊಂಡು ಎಷ್ಟೋ ಸರಿ ಮಾಡಿದ್ದೀವಿ. ಈ ಥರ ಎಲ್ಲ ಸ್ಟ್ರಗಲ್ಸ್ ಏನಾಯಿತು, ನಮಗೆ ಒಂದು ರಾವುತ ಅನ್ನೋದೊಂದು ಬಿಗ್ಗೆಸ್ಟ್ ಪ್ರಾಜೆಕ್ಟ್ಗೆ ಒಂದು ಸ್ಪೋರ್ಟಿವ್ನೆಸ್ ಬಂತು ರಾವುತ ಅನ್ನೋದು. ಥ್ಯಾಂಕ್ ಯು ಸರ್. ಮೊದಲೇ ಮಾಡೋದಲ್ಲಪ್ಪ. ಮಾಧ್ಯಮ ಮಿತ್ರರೇ ಹಾಗೂ ಚಿತ್ರತಂಡದ ಎಲ್ಲ ಬಂಧುಗಳು, ನನಗೆ ವಿಧಾನಸೌಧದಲ್ಲಿ 12 ಗಂಟೆಗೆ ಒಂದು ಕಾರ್ಯಕ್ರಮ, ನನ್ನದೇ ಆದಂಥ ಸಭೆ ಇತ್ತು. ಎಲ್ಲ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ನಾನು ಹೇಳಿದ್ದೆ 15 ನಿಮಿಷ ಇರ್ತೇನಪ್ಪ ಅಂತ. ಆದರೂ ಒಳ್ಳೆ ಕೆಲಸ, ಪ್ರಯತ್ನ ಭಾಳ ಸಿದ್ದು ವಜ್ರಪ್ಪನವರ ಪ್ರಯತ್ನ ನಿಜವಾಗಿ 12ನೇ ಶತಮಾನಕ್ಕೆ ಹೋಗಿರೋದಂತೂ ಭಾಳ ಇದೆ, ಬದಲಾವಣೆ ಇದೆ. ಈ ಚಿತ್ರ ಯಶಸ್ಸು ಕಾಣಲಿ ಮತ್ತು ಈ ತಂಡದಲ್ಲಿ
ಎಲ್ಲರೂ ಕೂಡ ಹೊಸಬರಿದ್ದಾರೆ. ಇವರ ಒಂದು ಜೀವನ ಈ ಚಿತ್ರದ ಮೂಲಕ ಉಜ್ವಲ ಆಗಲಿ ಅಂತ ಹೇಳಿ ಹಾರೈಸಿ ನಾನು ಮಾತನಾಡ್ತೇನೆ. ನಮಸ್ಕಾರ. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಪ್ರೀತಿಯ ಧನ್ಯವಾದಗಳು ಸರ್. ಇದೀಗ ಇಡೀ ಚಿತ್ರತಂಡ ನಮ್ಮ ಮುಖ್ಯ ಅತಿಥಿಗಳಾದ ಎಚ್ ಎಂ ರೇವಣ್ಣ ಸರ್ ಅವರಿಗೆ ಇದೀಗ ಎಚ್ ಎಂ ರೇವಣ್ಣ ಸಾಹೇಬರ ಮುಖೇನ ರಾವುತ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ. ಈರಣ್ಣ ಸುಭಾಷ್ ಪಡಿಗೇರ್ ಅವರ ನಿರ್ಮಾಣದಲ್ಲಿ ಮೂಡಿಬಂದಿರುವಂತಹ ಸಿದ್ದು ವಜ್ರಪ್ಪ ಅವರ ನಿರ್ದೇಶನದ ರಾವುತ ಚಿತ್ರ, ಸುಚಿನ್ ಶರ್ಮಾ ಅವರ ಸಂಗೀತ ನಿರ್ದೇಶನ. ಇದೀಗ ರಾವುತ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈಗ ತಾನೇ ನಮ್ಮ ಗೆಸ್ಟ್ ರೇವಣ್ಣ ಅವರು ಬಂದರು, ಅದನ್ನು ಆಡಿಯೋ ಬಿಡುಗಡೆ ಮಾಡಿಕೊಟ್ಬಿಟ್ಟು ಹೋದರು. ಅದನ್ನು ತುಂಬ ವಿಶೇಷ. ಪ್ರಥಮವಾಗಿ ಸಿದ್ದು ವಜ್ರಪ್ಪ ಬಂದಾಗ ಹೇಳ್ತಾ ಇದ್ರು, ಸರ್ ಈ ಕತೆ ಬಂದ್ಬಿಟ್ಟು 12ನೇ ಶತಮಾನದ್ದು, ಅದಕ್ಕೆ 3 ಹಾಡುಗಳು ತುಂಬ ಆ್ಯಪ್ಟಾಗಿ ಮಾಡಿದ್ದೀವಿ, ತುಂಬ ಅಚ್ಚುಕಟ್ಟಾಗಿದೆ, ಕತೆಗೆ ಏನು ಬೇಕು ಅದೇ ರೀತಿ ಹಾಡುಗಳು ಬರುತ್ತೆ. ಸೊ ಈ ಹಾಡುಗಳು ನಿಮ್ಮ ಸಿರಿ ಮ್ಯೂಸಿಕ್ನಲ್ಲಿ ರಿಲೀಸ್ ಮಾಡಿ ಸರ್, ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಸೊ ಹೇಳಿದ್ಮೇಲೆ ನಾನು ಹಾಡು ಕೇಳಿಸ್ಕೊಂಡೆ, ಅದ್ಭುತವಾಗಿ ಮೂಡಿ ಬಂದಿತ್ತು. ಅಂದರೆ ಹೊಸ ಜಾನರಲ್ಲಿ ಹಳೆದು ಅಂದರೆ ಹೊಸದು ಹಳೆದು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಹಾಡುಗಳನ್ನ ತೊಗೊಂಡು ಸಿರಿ ಮ್ಯೂಸಿಕ್ನಲ್ಲಿ ರಿಲೀಸ್ ಆಗ್ತಿದೆ. ದಯಮಾಡಿ ಈ ಹಾಡಿಗೆ ಸಪೋರ್ಟ್ ಮಾಡಿ. ಮತ್ತು ಏನಾದರೂ ತಪ್ಪುಗಳಿದ್ರೆ ಅಲ್ಲೇ ಕಮೆಂಟ್ ಹಾಕಿ ಕೆಳಗಡೆ, ಅವಾಗ ಅವ್ರು ನೋಡ್ತಾರೆ, ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅಥವಾ ಆರ್ಟಿಸ್ಟ್ ಆಗಲಿ ನೋಡ್ತಾರೆ, ಅವರು ಚೇಂಜ್ ಮಾಡ್ಕೊತಾರೆ, ಏನಾದರೂ ಕಲ್ತ್ಕೊಳ್ತಾರೆ, ಅವ್ರು ಏನಾದರೂ ಚೇಂಜಸ್ ಮಾಡಿದ್ರು ಮಾಡ್ಕೊತಾರೆ. ಸೊ ಹಾಗಾಗಿ ದಯಮಾಡಿ ಎಲ್ಲರ ಸಪೋರ್ಟು ಈ ಸಿನಿಮಾ ತಂಡದ ಮೇಲೆ ಇರಲಿ. ಅಂದರೆ ನಮ್ಮಪ್ಪ ನಮ್ಮಮ್ಮ ಇದೀಗ ಈ ಸಿನಿಮಾ ಆಗಿರೋದು ಇಲ್ಲಿವರೆಗೂ ತಂದಿರೋದು ಇದು ಇಲ್ಲಿವರೆಗೂ ಬಂದಿದೆ ಅಂತಂದರೆ ಇವ್ರು ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ಇವ್ರ ಸಪೋರ್ಟಿಂದನೇ ಇಲ್ಲಿ ಸಿನಿಮಾ ಮುಗಿದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುಚಿನ್ ಶರ್ಮಾ ಸರ್, ನಿಮ್ಮಷ್ಟೇ ಪ್ರಯತ್ನ ಪಡ್ತಾನೆ ಇದ್ದೆ. ಬಟ್ ಮಾಡಿರೋದೆಲ್ಲ ಆಸ್ ಸಿದ್ದು ವಜ್ರಪ್ಪ ಅವ್ರು ಹೇಳೋದಂಗೆ ಅವ್ರದ್ದು ಕೂಡ ಸುಮಾರು ಸಿನಿಮಾ ಮಾಡಿದ್ದಾರೆ, ಬಟ್ ಯಾವುದು ರಿಲೀಸ್ ಹಂತಕ್ಕೆ ಬರಲಿಲ್ಲ. ಸೊ ನಂದು ಅದೇ ಥರನೇ ಆಗ್ತಾ ಇತ್ತು. ಇದು ಸ್ಟಾರ್ಟ್ ಮಾಡಿದಾಗಲೂ ನನಗೆ ಪರಿಚಯ ಬಂದು ಅಪ್ಪು ಸರ್ ಪರಿಚಯ ಫಸ್ಟು. ಅವರು ಶಾರ್ಟ್ ಫಿಲಮ್ಸು ಮತ್ತು ಆಲ್ಬಮ್ ಸಾಂಗ್ಸ್ ಎಲ್ಲ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಾಗೆ ಪರಿಚಯ ಆಗಿದ್ದು. ಸೊ ಅವರು ನನಗೆ ಸಿದ್ದು ವಜ್ರಪ್ಪ ಸರ್ನ ಪರಿಚಯ ಮಾಡಿಕೊಟ್ರು. ಇವ್ರು ಮೊದಲನೇ ಸಲ ನನ್ನ ಹತ್ರ ಬಂದಾಗ್ಲೂ ಏನಪ್ಪ ಹಿಂಗೆ ಕತೆ ಹೊಡಿತಾರೆ ಅನ್ನಿಸ್ತಾ ಇತ್ತು. ಅಂದರೆ ತುಂಬ ಮಾತು ತುಂಬ ಏನಂತಾರೆ ಈ ಪೌರಾಣಿಕ ಈ ಥರ ಮಾತುಗಳೇ ತುಂಬ ಜಾಸ್ತಿ ಮಾತಾಡ್ತಾ ಇದ್ದಾಗ ನಾನು ಇವ್ರಿಗೆ ಬೈತಾ ಇದ್ದೆ, ಹೇಗೆ ಸರ್ ನೀವು ಕಮರ್ಷಿಯಲ್ ಸಿನಿಮಾಗೆ ಹೇಗೆ ಹೊಂದ್ಕೊಂತೀರಾ, ಬರೀ ಈ ಥರನೇ ಮಾತಾಡಿದ್ರೆ ಅಂತ. ಬಟ್ ಮಾತಾಡ್ತಾ ಮಾತಾಡ್ತಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಗೊತ್ತಾಯ್ತು ಈ ಸಿನಿಮಾಲಿ ಎಷ್ಟು ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಸ್ಕ್ರಿಪ್ಟಿಂದ ಹಿಡಿದು ತುಂಬ ಸಣ್ಣ ಸಣ್ಣ ವಿಷಯಗಳು ಈ ಸಿನಿಮಾದಲ್ಲಿ ನಾನು ಕೇಳಿದಾಗ್ಲೂ ಸ್ಟಾರ್ಟಿಂಗಲ್ಲಿ ನಾನು ಏನೂ ಮಾಡಿಲ್ಲ, ಇದುವರೆಗೂ ರಿಲೀಸ್ ಆಗಿಲ್ಲ ಸಿನಿಮಾ, ನನ್ನ ಮೇಲೆ ಏನು ನಂಬಿಕೆ ಅನ್ನೋ ಥರದಲ್ಲೇ ಫಸ್ಟ್ ಮಾತುಕತೆ ಬಂದಿದ್ದು. ಆಮೇಲೆ ಆ್ಯಕ್ಟರ್ಸ್ ಬಗ್ಗೆನೂ ನಾನು ವಿಚಾರಿಸಿದ್ದೆ. ಅಂದರೆ ಯಾರೂ ಹೊಸಬ್ರಿಲ್ಲ, ನೀವು ಹೊಸಬ್ರಿಲ್ಲ, ಹೇಗೆ ಬಂಡವಾಳ ಹಾಕ್ತೀರಾ, ಹೇಗೆ ಸಿನಿಮಾ ಮಾಡ್ತೀರಾ, ಈಗಿರೋ ಪ್ರೆಸೆಂಟ್ ಸಿಚುಯೇಷನ್ ಅದೇ ಆ್ಯಕ್ಚುಲಿ ಫ್ಯಾಕ್ಟ್. ಅಂದರೆ ನಮಗೆ ಅರ್ಥ ಆಗಿರೋದಾಗಿರ್ಬೋದು. ಈ ಯಾರು ಹೊಸಬ್ರಿಲ್ಲ, ಯಾವ ಥರ ಸ್ವೀಕರಿಸ್ತಾರೆ ಗೊತ್ತಿಲ್ಲ, ಯಾವ ಧೈರ್ಯದ ಮೇಲೆ ಮಾಡೋಣ ಅಂತ ಹೇಳ್ತಾ ಇದ್ದೀರಾ, ಈ ಥರನೇ ಮಾತುಕತೆ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಯಾವಾಗ ಮೊದಲನೇ ಸಾಂಗ್ ಮಾಡಿ ಅವ್ರ ಕತೆ ಆ ಸಾಂಗಲ್ಲಿ ಒಂದು ಕತೆ ಬರುತ್ತೆ ಅಂತ ವಿಶ್ಲೇಷಣೆ ಕೊಟ್ಟರು, ಅದಾದ್ಮೇಲೆ ನನಗೆ ತುಂಬ ನಂಬಿಕೆ ಬಂತು. ಅಂದರೆ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಅಲ್ಲ ಇದು, ಇದರಲ್ಲಿ ಏನೋ ಇದೆ ಎಕ್ಸ್ಪೆರಿಮೆಂಟಲ್ ಆಗಿದ್ರು, ಎಲ್ಲ ಹೊಸಬ್ರಾಗಿದ್ರು ಈ ಎಕ್ಸ್ಪೆರಿಮೆಂಟ್ ಸಿನಿಮಾ ಅಂತ ನಾವು ಏನು ಮಾಡ್ತಿದ್ದೀವಿ ಇದು ಜನಕ್ಕೆ ಮುಟ್ಟಿಸ್ಬೇಕು, ಅಂದರೆ ಜನಕ್ಕೆ ಅದು ರೀಚ್ ಆಗತ್ತೆ ಅನ್ನೋ ಒಂದು ನಂಬಿಕೆ ಬಂತು. ಸೊ ಆ ಥರ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಇನ್ನೊಂದು ಶಂಭೋ ಶಿವ ಶಂಭೋ ಸಾಂಗು ನೀವು ಕೇಳಿದ್ದೀರಾ, ಅದರಲ್ಲಿ ಸಿಂಗರ್ ಬಂದು ಅಶ್ವಿನ್ ಪ್ರಭು ಅಂದ್ಬಿಟ್ಟು ಮಂಗಳೂರು ಹುಡುಗ, ಚಿಕ್ಕ ಹುಡುಗ, ಅಂದ್ರೆ ಈಗ 21 ವರ್ಷ, ಓದೋದಿಕ್ಕೆ ಅಂತ ಇವತ್ತು ಮುಂಬೈಗೆ ಹೋಗಿದ್ದಾರೆ, ಅಂದ್ರೆ ಜಪಾನ್ಗೆ ಹೋಗೋದಿಕ್ಕೆ. ಸೊ ಅವರೆಲ್ಲ ಬರ್ಬೇಕಾಗಿತ್ತು ಇವತ್ತು. ಇನ್ನೊಬ್ರು ಸಿಂಗರ್ ತೇಜು ಅಂದ್ಬಿಟ್ಟು ಅನೂಪ್ ಸಿಳಿನ್ ಸರ್ ಹತ್ರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಸೊ ಎಲ್ಲರೂ ಹೊಸಬ್ರೇನೆ, ಸಂಗೀತದ ಹಾಡಿರೋರಾಗಿರ್ಬೋದು ಎಲ್ಲರೂ ಹೊಸಬ್ರೇನೆ ಸಿನಿಮಾಲಿ. ಕಲಾವಿದರು, ರಂಗಭೂಮಿ ಕಲಾವಿದರೆಲ್ಲ ನಟನೆ ಮಾಡಿರೋದು. ಇಡೀ ಸಿನಿಮಾ ನಿಮ್ಗೆಲ್ಲೂ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೂ ಅವ್ರ ಹತ್ರ ಅದು ಹೇಳ್ತಾ ಇದ್ದೆ, ಡೈರೆಕ್ಟರ್ ಹತ್ರ, ಪ್ರೊಡ್ಯೂಸರ್ ಹತ್ರ, ಯಾವ ಸೀನು ನಿಮ್ಗೆ ಬೇಜಾರಾಗೋದು ಆ ಥರ ಏನು ಅನ್ಸೋದಿಲ್ಲ. ನಿಮ್ಗೆಲ್ಲೂ ಟೈಮ್ ಸ್ಪೇಸೇ ಇಲ್ಲ. ಕಂಪ್ಲೀಟ್ ಒಂದರಿಂದ ಒಂದು ನಿಮಗೆ ಬಿಲ್ಡ್ ಆಗ್ತಾ ಹೋಗಿರೋದು ಬಂದು ಕಂಪ್ಲೀಟ್ ಸಿನಿಮಾ ನಿಮ್ಗೆಲ್ಲೂ ಅಲ್ಲಿ ನಿಮಗೆ ಬೋರ್ ಆಗ್ತಿದೆ ಅಥವಾ ಲ್ಯಾಗ್ ಆಗ್ತಿದೆ
ಅಥವಾ ಇದೇನೋ ಪೌರಾಣಿಕ ತರ ಇದೆ ಆ ತರ ನಿಮ್ಗೇನು ಅನ್ಸೋದೇ ಇಲ್ಲ. ಕಮರ್ಷಿಯಲ್ ಸಿನಿಮಾ ಹೇಗೆ ಬರಬೇಕು, ಆ ಪೌರಾಣಿಕ ಕತೆ ಅಥವಾ ಹಳೆ ಕತೆನ, ಮೈಥಾಲಜಿಕಲ್ ಸಿನಿಮಾನ ನಿಮ್ಗೆ ಕಮರ್ಷಿಯಲ್ ಟಚ್ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಇರೋ ಚೌಕಟ್ಟಲ್ಲಿ ಏನ್ ಮಾಡ್ಬೋದು ಅದಕ್ಕೆ ಮೀರಿ ಮಾಡಿದೀವಿ ಎಲ್ಲರೂ ಸೇರಿ. ಸೊ ನಮ್ಗೆ ಎಲ್ಲರಿಗೂ ನಿಮ್ ಸಪೋರ್ಟ್, ಮೀಡಿಯಾ ಸಪೋರ್ಟ್ ಆಗಿರ್ಬೋದು, ಜನತೆಯ ಸಪೋರ್ಟ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗೆ ನಾವು ಈ ತರ ಮುಂದಕ್ಕೂ ಕೂಡ ಒಳ್ಳೆ ಒಳ್ಳೆ ಸಿನಿಮಾಗಳು ನಮ್ಮಿಂದ ಬರಬೇಕು ಅಂತ ಅಂದ್ರೆ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕುಣಿಗಲ್ ನರಸಿಂಹಮೂರ್ತಿ ಅಂದ್ಬಿಟ್ಟು ರಂಗಭೂಮಿ ಕಲಾವಿದ, ಇದರಲ್ಲಿ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದೀನಿ. ಏನಕ್ಕೆ ನಗ್ತಾವ್ರೆ ಅಂತಂದ್ರೆ ರಿಯಲ್ ಆಗಿ ಹೊಡೆದ್ಬಿಟ್ಟಿದ್ದೆ, ಅದಕ್ಕೋಸ್ಕರ ನಗ್ತಾ ಇದ್ದಾರೆ. ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ನನ್ನ ಹೆಸರು ರಾಘವ ಗೌಡಪ್ಪ ಅಂತ. ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ, ಎಲ್ಲ ಗುರು ಹಿರಿಯರಿಗೂ ನನ್ನ ನಮಸ್ಕಾರ. ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಕಣ್ಣಪ್ಪ ಅಂತ. ಒಂದು ಹೀರೋ ಸಪೋರ್ಟಿಂಗ್ ರೋಲ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಆ ಪಾತ್ರನ ಕೊಟ್ಟಿದ್ದಂಥ ನಿರ್ದೇಶಕರಿಗೂ ನಿರ್ಮಾಪಕರಿಗೂ ಇಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕು ನಿಮಗೆ. ಇಷ್ಟ ತನಕ ನಮ್ಮ ಡೈರೆಕ್ಟರ್ ಹೇಳಿದ್ರು ಎಲ್ಲ ಫಿಲಮ್ಗಳು ನಮ್ಮ ಇದು ನಿಂತೋಯ್ತಿತ್ತು ಅಂತ. ಆದರೆ ಇದು ಕಂಪ್ಲೀಟ್ ಆದಮೇಲೆ ನಿಂತಿದ್ದು ಒಂದು ಫಿಲಮ್, ಅದನ್ನು ಫುಲ್ ಕಂಪ್ಲೀಟ್ ಆಯಿತು. ಇದು ಖುಷಿ ವಿಚಾರ. ಅದು ನೀವು ನಿಜವಾಗಿ ಹೊಡೆದ್ರಲ್ಲ. ಎಷ್ಟೋ ಮಂದಿ ತಂದೆ ತಾಯಿ ಹೆಂಗಂದ್ರೆ ಅವ್ರ ಮಗ ಏನ್ ಮಾಡಿದಾನೆ ಸಾಧನೆ ಅಂತ ನೋಡಿನೇ ತುಂಬಾ ಖುಷಿ ಪಡುವಂತ ಒಂದು ಸಂದರ್ಭ. ಅಂತ ಸಂದರ್ಭದಲ್ಲಿ ಇವ್ರು ಮೇಲಿದ್ದಾರೆ. ಮುಂಚೆ ಇವ್ರು ಒಂದೆರಡು ಮಾತಾಡ್ಲಿ, ಆಮೇಲೆ ನಾನು ಮಾತಾಡ್ತೀನಿ. ಎಲ್ಲರಿಗೂ ಧನ್ಯಗಳು. ನಮ್ಮ ಮಗ ಮಾಡಿದಕ್ಕೆ ಹೆಮ್ಮೆಗಳು. ನೀವು ಮಾತಾಡ್ತೀರಮ್ಮ? ನಿಜವಾಗ್ಲೂ ತುಂಬಾನೇ ಹೆಮ್ಮೆ ವಿಷಯ ತಂದೆ ತಾಯಿಗಳಿಗೆ. ತಮ್ಮ ಮಕ್ಕಳು ಯಾರೇ ಆಗಲಿ ಒಂದು ಸಾಧನೆ ಮಾಡಿದರೆ ಅದನ್ನು ನೋಡುವಂಥ ಒಂದು ಭಾಗ್ಯ ಇದೆಯಲ್ಲ, ಅದು ತುಂಬ ಸಂತೋಷ ಕೊಡುವಂಥ ವಿಷಯ. ಅದು ನಮ್ಮ ಪಾಲಲ್ಲಿ ಇಲ್ಲ ಬಿಡಿ. ನನ್ನ ಹೆಸರು ಹರ್ಷವರ್ಧನ್ ಅಂತೇಳಿ. ನಾನು ಈ ಸಿನಿಮಾದಲ್ಲಿ ಒಂದು ಗುರುವಿನ ಪಾತ್ರ ಮಾಡಿದ್ದೇನೆ. ಅದರೊಟ್ಟಿಗೆ ನಾನೊಬ್ಬ ರಂಗಭೂಮಿ ಕಲಾವಿದ. ಸುಮಾರು ನಾಟಕಗಳನ್ನು ಮಾಡಿದ್ದೀನಿ ಕಲಾಕ್ಷೇತ್ರದಲ್ಲಿ. DK ಶಿಂದೆ ಅವರ ತಂಡದಲ್ಲಿ ನಾನು ಸುಮಾರು ನಾಟಕಗಳು ಮಾಡ್ತಾ ಇರ್ತೀನಿ, ಪೌರಾಣಿಕ, ಸಾಮಾಜಿಕ. ಅದು ಅಲ್ಲದೆ ಕಿರುತೆರೆಯಲ್ಲಿ ಸೀರಿಯಲ್ಗಳಲ್ಲೂ ಮಾಡಿದ್ದೀನಿ, ಸಿನಿಮಾಗಳಲ್ಲೂ ಮಾಡಿದ್ದೀನಿ. ನನಗೆ ಈ ಒಂದು ಪಾತ್ರ ಬರಬೇಕಾದ್ರೆ ಇದಕ್ಕೂ ಒಂದು ಕತೆ ಇದೆ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಒಂದ್ಸರಿ ನನಗೆ ಡೈರೆಕ್ಟ್ರು ಹಿಂಗೆ ಬಂದು ಈ ಕತೆ ಇನ್ನೂ ಬರೆದಿದ್ದರು ಅಷ್ಟೇ. ಅವಾಗ ಬಂದು ಡಿಸ್ಕಸ್ ಮಾಡಿದರು, ಇದನ್ನು ಈ ಥರ ಮಾಡಿದರೆ ಹೆಂಗೆ, ಅದನ್ನು ಆ ಥರ ಮಾಡಿದರೆ ಹೆಂಗೆ. ಸೊ ನಾವು ಅಲ್ಲಿ ಏನಿಲ್ಲ ಅಂದರೆ ಬರೀ ರೋಡಿನ ಮೇಲೆ ಒಂದು 2 ಗಂಟೆ ಸುಮಾರು ನಿಂತ್ಕೊಂಡು ಮಾತಾಡಿದ್ವಿ ಈ ಕತೆನ. 2 ಗಂಟೆವರೆಗೂ ಈ ಕತೆ, ಈ ಪಾತ್ರ ಹಿಂಗೆ ಬರ್ಬೇಕು, ಈ ಪಾತ್ರ ಹಿಂಗೆ ಬರ್ಬೇಕು, ಈ ಪಾತ್ರ ಹಿಂಗೆ ತೋರಿಸ್ಬೇಕು, ಈ ಪಾತ್ರ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ, ಈ ಪಾತ್ರ ಗೆಟಪ್ ಹಿಂಗಿದ್ರೆ ಚೆನ್ನಾಗಿರುತ್ತೆ. ಇದೆಲ್ಲ 2 ಗಂಟೆವರೆಗೂ ರೋಡಿನ ಮೇಲೆ ನಿಂತ್ಕೊಂಡು ಡಿಸ್ಕಸ್ ಮಾಡಿ ಆ ಪಾತ್ರಗಳು ಬಂದಿರೋವಂಥ ವ್ಯಕ್ತಿ. ಆಮೇಲೆ ಇನ್ನೂ ಒಂದು ಏನು ಅಂದರೆ, ನಮಗೆ ಅಂಥ ಸಂಭಾಷಣೆ ಸಿಗೋದು ತುಂಬ ಕಠಿಣ ಅಂತಲೇ ಹೇಳ್ಬೇಕು. ಯಾಕಂದರೆ ಇವತ್ತು ನಾಳೆ ಪೌರಾಣಿಕ ಸಿನಿಮಾಗಳು ತುಂಬ ಕಡಿಮೆ. ನೀವೆಲ್ಲ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ಎಲ್ಲ ಕಮರ್ಷಿಯಲ್ ಟಚ್ ಬರ್ತಾ ಇದೆ. ಇದರಲ್ಲಿ ಏನಂದರೆ ಒಂದು ವಿಶೇಷ, ನಿಮಗೆ ಆ ಒಂದು ಫೀಲ್ ಕೊಡುತ್ತೆ, ಆ ಒಂದು ಟಚ್ ಇದೆ. ಆಲ್ಮೋಸ್ಟ್ ಸ್ವಲ್ಪ ಪೌರಾಣಿಕ ಥರ, ಒಂದು ಐತಿಹಾಸಿಕ ಥರ ನಿಮಗೆ ಡೈಲಾಗ್ಗಳಲ್ಲೆಲ್ಲ ಕೇಳಿಸ್ತಾ ಇರುತ್ತೆ. ಅದು ಒಂದು ವಿಶೇಷ ಇದೆ. ಬಂದಿರುವಂಥ ಪ್ರತಿಯೊಬ್ಬರಿಗೂ, ಆಮೇಲೆ ಸ್ನೇಹ ಮಿತ್ರರಿಗೂ ಮತ್ತು ಪತ್ರಕರ್ತರಿಗೂ, ಆಮೇಲೆ ಇಲ್ಲಿ ಸ್ಟೇಜ್ ಮೇಲೆ ಕೂತಿರುವಂಥ ಎಲ್ಲ ಗಣ್ಯ ಮಿತ್ರರಿಗೂ, ನಮ್ಮ ಸಿನಿಮಾ ತಂಡದ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು ಹೇಳ್ತಾ, ನನ್ನ ಹೆಸರು ಮಾರೇಶ್ ಕನಕಗಿರಿ ಅಂತೇಳಿ. ನಾನು ಈ ರಾವತ ಸಿನಿಮಾದಲ್ಲಿ ಕಣ್ಣಪ್ಪ ಅಂತ ನಾನೊಂದು ಪಾತ್ರ ಮಾಡಿದ್ದೀನಿ, ಬಟ್ ಹೀರೋ ಫ್ರೆಂಡ್ ರೋಲ್ ಮಾಡಿದ್ದೀನಿ. ಬಟ್ ಈ ಸಿನಿಮಾಕ್ಕೆ ಚಾನ್ಸ್ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಸರ್ ಸಿದ್ದು ವಜ್ರಪ್ಪ ಅವರಿಗೆ ಧನ್ಯವಾದ ಹೇಳ್ತೀನಿ.